ನಮಸ್ತೆ. ಬೆಳಕು ನಕ್ಷತ್ರ ವ್ಲಾಗ್ಸ್ಗೆ ಸ್ವಾಗತ. ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಇವತ್ತಿನ ದಿನ ಮಗಳಿಗೆ ಲೆಹೆಂಗಾ ಮೆಟೀರಿಯಲ್ ತೊಗೋಬೇಕಾಗಿತ್ತು. ಹಾಗಾಗಿ ಶಾಪ್ ಮಾಡೋಣ ಅಂದ್ಕೊಂಡು ಹೋಗ್ತಾಯಿದ್ದೆ. ಇದ್ರ 2 ದಿನ ಮುಂಚಿತವಾಗೇ ಹೋಗ್ಬಿಟ್ಟು ಯಾವ್ಯಾವ ಅಂಗಡಿನಲ್ಲಿ ಯಾವ್ಯಾವುದು ಸಿಗುತ್ತೆ ಅನ್ನೋದನ್ನು ನೋಡ್ಕೊಂಡು ಬಂದೆ. ನಂತರ ಮಕ್ಕಳಿಗೆ ರಜಾ ಹಾಕೋದಕ್ಕಾಗಲ್ವಲ್ಲ, ಹಾಗಾಗಿ ಒಂದಿನ ನಾನು ನನ್ನ ಮಗಳು ಹೋಗ್ಬಿಟ್ಟು ತೊಗೊಂಡು ಬಂದ್ವಿ. ಓದ್ಲಾಗಲ್ಲಿ ತಿಳಿಸಿರೋ ಹಾಗೆ ಮನೆಯಲ್ಲಿ ಒಂದು 2 ತಿಂಗಳಾದಮೇಲೆ ಫಂಕ್ಷನ್ ಇರೋ ಕಾರಣ ಈಗಲಿಂದನೇ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಅನ್ಬೋದು. ಮತ್ತು ನಾನೇ ಸ್ಟಿಚ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗಾಗಿ ಮೆಟೀರಿಯಲ್ ಎಲ್ಲ ತಂದು ಇಟ್ಕೊಬಿಟ್ರೆ ನಿಧಾನವಾಗಿ ಸ್ಟಿಚ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಈಗಲೇ ಶಾಪ್ ಮಾಡಿಬಿಟ್ಟೆ. ನಾನಿಲ್ಲಿ ಹೋಗ್ತಾ ಇರೋದು ಮೀನಾ ಬಜಾರ್ಗೆ ಹೋಗ್ತಾ ಇದ್ದೀನಿ. ಮೀನಾ ಬಜಾರಲ್ಲಿ ಝಮ್ಝಮ್ ಬಜಾರ್ಗೆ. ಈ ಲೆಹೆಂಗಾ ಮೆಟೀರಿಯಲ್ ಅಂತ ಅಂದರೆ ಆಯುರ್ವೇದಿಕ್ ಹಾಸ್ಪಿಟಲ್ಲು, ಇಲ್ಲ ಅಂದರೆ ಮೀನಾ ಬಜಾರಲ್ಲಿ 2 ಕಡೆ ಸಿಗುತ್ತೆ. ಇನ್ನು ಬೇರೆ ಕಡೆ ಎಲ್ಲಾದರೂ ಮೈಸೂರಿನಲ್ಲಿ ಸಿಗುತ್ತಾ ಅಂತ ಕಮೆಂಟ್ ಮಾಡಿ. ನಂತರ ಝಮ್ಝಮ್ ಬಜಾರ್ಗೆ ಹೋದೆ. ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅನ್ಕಂಫರ್ಟಬಲ್ ಅನ್ನಿಸ್ತು. ಹಾಗೆಯೇ ಸಣ್ಣದಾಗಿ ಕ್ಲಿಪ್ಪಿಂಗ್ಗಳು ತೊಗೊಂಡೆ ನಾನು. ತುಂಬಾ ಚೆನ್ನಾಗಿದೆ ಮಾತ್ರ ಕಲೆಕ್ಷನ್ಸು. ನಂತರ ಇಲ್ಲಿ ಡಿಸೆಂಬರ್ 26ನೇ ತಾರೀಕಿಂದ 25% ಆಫರ್ ಇದೆ. 25% ಯಾವುದೇ ಮೆಟೀರಿಯಲ್ ತೊಗೊಳ್ಳಿ ಅದ್ರ ಮೇಲೆಲ್ಲ 25% ಆಫರ್ ಬಿಟ್ಟವ್ರೆ. ಮತ್ತು ಜನವರಿ 20ನೇ ತಾರೀಕುವರೆಗೂ ಇರುತ್ತೆ ಇದು. ನೋಡಿ, ನಿಮ್ಮ ಮೈಸೂರಿನಲ್ಲಿರೋರು ಅಥವಾ ಅಕ್ಕಪಕ್ಕ ಇರೋರು ಬೇಕಾದರೆ ಹೋಗ್ಬಿಟ್ಟು ಮೆಟೀರಿಯಲ್ ತೊಗೋಬೋದು. ನಂತರ ನಾನಿಲ್ಲಿ ದಾವಣಿಗೆ ನೋಡ್ತಾ ಇದ್ದೀನಿ. ಬೆಳಿಗ್ಗೆ ದಾರೆಗೆ ದಾವಣಿ ಹಾಕ್ಸೋದ ಅಂದ್ಕೊಂಡು ದಾವಣಿ ನೋಡ್ತಾ ಇದ್ದೆ. ದಾವಣಿದು ಲಂಗದ ಪೀಸು ಯಾಕೋ ಕಲ್ಲರ್ಗಳು ಅಷ್ಟು ಕಾಂಬಿನೇಷನ್ ಇಷ್ಟ ಆಗ್ತಾ ಇರಲಿಲ್ಲ. ಮತ್ತು ಮಧ್ಯ ಇಷ್ಟಪಟ್ಟರೆ ಬಾರ್ಡರ್ ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ ನೋಡಿಕೊಂಡು ಬರ್ತಾ ಇದ್ವಿ. ಮತ್ತು ಇದೊಂದು ಮೆಂತ್ಯ ಕಲರ್ ಆದರೆ ಡೈರೆಕ್ಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಮೆಂತ್ಯ ಮತ್ತು ರೆಡ್ ಕಲರು, ಆದರೆ ಫೋಟೋ ವೀಡಿಯೋಗೆ ಅಷ್ಟು ಲುಕ್ಕಾಗಿ ಕಾಣಿಸ್ತಾ ಇರಲಿಲ್ಲ. ನಂತರ ಇದೇ ಮೆಟೀರಿಯಲಲ್ಲಿ ಗ್ರೀನು ತೋರಿಸಿದ್ರು. ಗ್ರೀನ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದೇ ಆ ಗ್ರೀನು, ಇದಂತೂ ತುಂಬಾ ಚೆನ್ನಾಗಿತ್ತು. ಅವಳು ಯಾಕೋ ಸ್ವಲ್ಪ ಜರೀದು ಬಾರ್ಡರ್ ಬೇಕು ಅಂತ ಅಂದ್ಬಿಟ್ಟು ಇದನ್ನು ಅಷ್ಟು ಸೆಲೆಕ್ಷನ್ ಮಾಡ್ಕೊಳ್ಳಲಿಲ್ಲ. ಮತ್ತು ಇದು ಬಟ್ಟೆ ಚೆನ್ನಾಗಿತ್ತು. ಇದು ಮೋಸ್ಟ್ಲಿ 450 ಅಥವಾ 750 ಏನೋ ಹೇಳಿದ್ರಂತ ಅನಿಸುತ್ತೆ, ನನಗೆ ನೆನಪಾಗ್ತಾ ಇಲ್ಲ. ನಂತರ ಎಲ್ಲ ಮೆಟೀರಿಯಲ್ಲು ಸಿಗುತ್ತೆ. ಈ ಜಾರ್ಜೆಟ್ಟಿಂದ ಹಿಡಿದು ನೆಟ್ಟೆಡ್ಡು ಮತ್ತು ಹೆವಿ ವರ್ಕ್ ಇರೋದೆಲ್ಲ ಸಿಗುತ್ತೆ. ಮತ್ತು ಮೈಸೂರು ಸಿಲ್ಕ್ ಸ್ಯಾರಿಗೂ ಬ್ಲೌಸ್ ಪೀಸ್ಗಳು, ಮತ್ತು ಈ ಟಾನಲ್ಲೂ ಇಷ್ಟ ಆದರೆ ಬೇಕಾದರೆ ನೀವು 1 ಮೀಟರು ಅಥವಾ 1.5 ಮೀಟರು ಆ ಥರ ಎಲ್ಲ ತೊಗೋಬೋದಾಗಿತ್ತು. ಒಟ್ಟಿನಲ್ಲಿ ಕಲರ್ ಕಾಂಬಿನೇಷನ್ನು, ಡಿಸೈನು ಅದನ್ನು ಇದು ಮಾಡ್ಕೋಬೇಕಾಗುತ್ತೆ. ನಂತರ ಈಗೊಂದು ತೆಗಿತಾರೆ ನೋಡಿ, ಅದಂತೂ ತುಂಬಾ ಚೆನ್ನಾಗಿತ್ತು. ಜಾರ್ಜೆಟ್ ಮೆಟೀರಿಯಲಲ್ಲಿತ್ತು. ಬಟ್ಟೆನೂ ತುಂಬಾ ಚೆನ್ನಾಗಿತ್ತು. ಇದು 775 ರೂಪಾಯಿ ಹೇಳಿದ್ರು. ಇದನ್ನು ಲೆಹೆಂಗಾಗೆ ಬೇಡ ಅಂತ ಅಂದ್ಲು. ಹಾಗೂ ನಾನು ಮನೆಗೆ ಬಂದುಬಿಟ್ಟು ಸೀರೆ ಮಾಡ್ಕೋಬೋದಾಗಿತ್ತು. ಇದರಲ್ಲಿ ಸೀರೆಗೂ ಚೆನ್ನಾಗಿತ್ತು. ಅದು ಒಂದು ಸೈಡ್ ಮಾತ್ರ ಬಾರ್ಡರ್ ಇತ್ತು ದೊಡ್ಡದಾಗಿ, ಇನ್ನೊಂದು ಸೈಡು ಪ್ಲೈನ್ ಇತ್ತು. ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ, ಇನ್ನೊಂದು 2-3 ದಿನ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಂತೂ ತುಂಬಾ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ನಂತರ ಲೈನಿಂಗಿಂದ ಹಿಡಿದು ಕಾಟನ್ ಲೈನಿಂಗು ಮತ್ತು ಸಿಂಥೆಟಿಕ್ ಲೈನಿಂಗ್ ಎಲ್ಲ ಒಂದೇ ಕಡೆನೂ ಸಿಗ್ತಾಯಿತ್ತು. ನಂತರ ಇದೊಂದು ಪೀಸು ಇಷ್ಟ ಆಯಿತು, ಆದರೆ ಕ್ವಾಲಿಟಿ ಅಷ್ಟರಲ್ಲೇ ಇತ್ತಿದ್ದು. ಇದು 250 ರೂಪಾಯಿ ಅಂತೆ ಮೀಟರು. ಆದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಕಲರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮತ್ತು 3 ಮೀಟರ್ ಇತ್ತು. 3 ಮೀಟರ್ ಸಾಕಾಗೋದಿಲ್ಲ ಅಂದ್ಕೊಂಡು ಸುಮ್ಮನಾದ್ವಿ. ಮತ್ತು 100 ಹಿಡಿದು 1200ವರೆಗೂ ಇತ್ತು. ಮತ್ತು ಕಾಟನ್ ಮೆಟೀರಿಯಲ್ಲು ಮತ್ತು ಟಾಪ್ಗಳಿಗೆಲ್ಲ ತುಂಬಾ ಚೆನ್ನಾಗಿತ್ತು. ಮಾತ್ರ ಅವರೇ ಸ್ಟಿಚ್ ಮಾಡೋರಾದರೆ ತುಂಬಾ ವರ್ತ್ ಅಂತ ಅನಿಸುತ್ತೆ. ಏನು ಒಂದು ಟಾಪ್ಗೆ 1.5 ಮೀಟರ್ ತೊಗೊಂಡ್ರೆ ಸಾಕಾಗುತ್ತೆ. ನಂತರ ಕೆಲವೊಂದು ವರ್ಕ್ದು ಥ್ರೆಡ್ ವರ್ಕ್ದೆಲ್ಲ ಇತ್ತು, ಮತ್ತು ಸ್ಟೋನ್ ವರ್ಕ್ಗಳು ಅದೆಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂತರ ವೆಲ್ವೆಟ್ ಬಟ್ಟೆನೂ ಇತ್ತು. ವೆಲ್ವೆಟ್ ಅಂದರೆ ಪ್ಲೈನ್ ವೆಲ್ವೆಟ್ ತೊಗೊಂಡ್ರೆ 100 ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ವರ್ಕ್ ಇರೋದೆಲ್ಲ ಅಂತ ಅಂದರೆ ಹೆವಿ ಹೋಗುತ್ತೆ. 450 400 ಆ ರೇಂಜಲ್ಲೆಲ್ಲ ಇತ್ತು.
ಮಾತ್ರ ನೋಡ್ತಾ ನೋಡ್ತಾ ಕನ್ಫ್ಯೂಸೇ ಆಗೋಗ್ಬಿಡುತ್ತೆ ಮಾತ್ರ, ಆ ರೀತಿ ಅನ್ನಿಸ್ತಾ ಇತ್ತು. ಮತ್ತು ಈಗ ಟಚ್ ಮಾಡಿದ್ನಲ್ಲ, ಅದಂತೂ ತುಂಬಾ ಚೆನ್ನಾಗಿತ್ತು. ಅದು 1500 ಅಥವಾ 450 ಏನೋ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು ಅದು ಬಟ್ಟೆ. ನಂತರ ಪಾಲಿಸ್ಟರ್ ಲೈನಿಂಗು, ಮತ್ತು ಅಮೇರಿಕನ್ ಕ್ಲಾತ್ ಅಂತ ಇರುತ್ತೆ, ಅದನ್ನು ತುಂಬಾ ಚೆನ್ನಾಗಿತ್ತು. ನಾನು ಸಿಂಥೆಟಿಕ್ದು ಯಾವುದು ಲೈನಿಂಗೇ ತೊಗೊಳ್ಳಿಲ್ಲ, ಎಲ್ಲ ಅಮೇರಿಕನ್ ಕ್ಲಾತ್ ಅದನ್ನು ತೊಗೊಂಡೆ. ನಂತರ ಇಲ್ಲಿ ಇದು ಬ್ಲೌಸ್ ಪೀಸ್ ಅಂತೂ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಇದೊಂದು ಗ್ರೀನ್ ಮತ್ತು ಬ್ಲೂನಲ್ಲಿ ಇದೆಯಲ್ಲ, ಅದಂತೂ ತುಂಬಾ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿತ್ತು. ಆದರೆ ನನ್ನ ಕ್ಯಾಮ್ರಾದಲ್ಲಿ ನೀಟಾಗಿ ಕ್ಲ್ಯಾರಿಟಿಯಾಗಿ ನೀಟಾಗಿ ಕಾಣಿಸ್ತಾ ಇಲ್ಲ ಒಟ್ಟಿನಲ್ಲಿ. ಬ್ಲೌಸ್ ಪೀಸ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಈಗ ಹೊರ್ಗಡೆ ಎಲ್ಲ ವರ್ಕ್ ಮಾಡಿ 4,000-5,000 ಆ ಥರ ಕೊಡೋ ಬದಲು ಇಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು ಒಟ್ಟಿನಲ್ಲಿ. ಇದೊಂದು ಪಿಂಕ್ ನೋಡ್ತಾ ಇದ್ದೀನಿ, ಲಂಗ ದಾವಣಿಗೆ ಮ್ಯಾಚ್ ಆಗುತ್ತೇನೋ ಅಂತ. ಮತ್ತು ಇನ್ನೊಂದು 2-3 ಕಡೆನೂ ನೋಡಿದೆ. ಮತ್ತು ಇದೊಂದು ವರ್ಕ್ ಇರೋದು 400 ಅಥವಾ 450 ಏನೋ ಹೇಳಿದ್ರು. ನಂತರ ಇದಕ್ಕೆ ಮ್ಯಾಚಿಂಗ್ ಆಗೋ ಥರ ಜಾರ್ಜೆಟ್ ಮೆಟೀರಿಯಲ್ಲು ತೊಗೊಂಡೆ ನಾನು. ಅದನ್ನು ನೋಡ್ತಾ ಇದ್ದೀನಿ. ಅದಕ್ಕೆ ಲೈನಿಂಗು ಮತ್ತು ಕಾಟನ್ ಲೈನಿಂಗು ಅವೆಲ್ಲ ಬೇಕಾಗುತ್ತೆ. ಮತ್ತು ಕ್ಯಾನ್ ಅವೆಲ್ಲ ತೊಗೊಂಡೆ. ಮತ್ತು ಇದೇ ಲಾಗಲ್ಲಿ ಅವೆಲ್ಲ ತೋರಿಸಿದ್ರೆ ಲಾಂಗ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಇನ್ನೊಂದು ಭಾಗನ ನೆಕ್ಸ್ಟು ಲಾಗಲ್ಲಿ ನಾನು ನಿಮಗೆ ಯಾವ್ಯಾವ ಮೆಟೀರಿಯಲ್ ತೊಗೊಂಡೆ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ನಂತರ ಅವೆಲ್ಲ ಮೆಟೀರಿಯಲ್ ಆಯಿತು. ಮತ್ತು ಲೇಸ್ಗಳು ಬೇಕಿತ್ತು ಕೆಲವೊಂದು. ಆ ಲೇಸ್ಗಳಿಗೆ ಇನ್ನೊಂದು ಅಂಗಡಿಗೆ ಹೋದೆ. ಅಲ್ಲೂ ಸ್ವಲ್ಪ ಪ್ರೈಸ್ಗಳು ಜಾಸ್ತಿನೇ ಇತ್ತು ಮೀನಾ ಬಜಾರಲ್ಲಿ. ನಾನು ಸ್ವಲ್ಪ ಮನ್ನಸ್ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು. ಅಲ್ಲಿನೂ ಚೆನ್ನಾಗಿ ಸಿಗೋದು ಲೇಸ್ಗಳು, ಸ್ಟೋನ್ಗಳೆಲ್ಲ ಚೆನ್ನಾಗಿ ಸಿಗುತ್ತೆ ಮೈಸೂರು ಮನ್ನಸ್ ಮಾರ್ಕೆಟಲ್ಲಿ. ಮಾರ್ಕೆಟ್ ಪಕ್ಕ ಇದೆ. ನಾನು ಇಲ್ಲೇ ಒಟ್ಟಿಗೆ ಶಾಪ್ ಮಾಡಿಬಿಡೋದ ಅಂದ್ಕೊಂಡು ಅಲ್ಲೇ ಪಕ್ಕ ಅಂಗಡಿಗೆ ಹೋಗ್ಬಿಟ್ಟು ಲೇಸ್ಗಳನ್ನು ತೊಗೊಂಡೆ. ಇವತ್ತಿನ ಲಾಗಲ್ಲಿ ಇಷ್ಟೆಲ್ಲ ಬರೀ ಈ ವಾರ ಎಲ್ಲ ಫುಲ್ ಓಡಾಡೋದೇ ಆಗೋಗ್ಬಿಟ್ಟಿದೆ. ನಂತರ ನೆಕ್ಸ್ಟ್ ಲಾಗಲ್ಲಿ ನಾನು ಸ್ಯಾರಿ ಯಾವ್ದು ತೊಗೋತೀನಿ, ಯಾವುದು ಶಾಪ್ ಮಾಡ್ತೀನಿ ಅನ್ನೋದನ್ನು ತಿಳಿಸ್ತೀನಿ ನಿಮಗೆ. ಮತ್ತು ಇದೊಂದು ಪಿಂಕು ತುಂಬಾ ಚೆನ್ನಾಗಿತ್ತು. ಆದರೆ ಅವರು 1200-300 ಹೇಳಿದ್ರು ಲೇಸ್ಗೆ. ಫುಲ್ಲು 8 ಮೀಟರು 9 ಮೀಟರ್ಗೆ. ಲೇಸ್ಗೆಲ್ಲ ಅಷ್ಟೊಂದಾಯಿತು. ಮತ್ತು ವರ್ಕೂ ಸಿಂಪಲ್ಲಾಗಿದೆ ಅಂದ್ಕೊಂಡು ನಾನು ಅದನ್ನು ತಗೊಳ್ಳಿಲ್ಲ. ಲೇಸು ಅಥವಾ ಬ್ಲೌಸ್ಗಳಿಗೆ ಯಾವ್ಯಾವ ಮೆಟೀರಿಯಲ್ ಬೇಕೋ ಅವೆಲ್ಲ ತಗೊಂಡು ಬಂದ್ವಿ ನಾವು. ನೋಡಿ ಒಟ್ಟಿನಲ್ಲಿ ಡಿಸೆಂಬರ್ 26ನೇ ತಾರೀಕಿಂದ ಜನವರಿ 20ನೇ ತಾರೀಕುವರೆಗೂ 25% ಆಫರ್ ಇದೆ. ಪರವಾಗಿಲ್ಲ, ಎಲ್ಲ ಬಟ್ಟೆಗಳ ಮೇಲೂ ಆಫರ್ ಬಿಟ್ಟರು. ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಯಾವ್ಯಾವ ಬಟ್ಟೆ ಮೇಲೆ ಎಷ್ಟೆಷ್ಟು ಆಫರ್ ಬಿಟ್ಟರು ಅನ್ನೋದನ್ನು ತಿಳಿಸ್ತೀನಿ. ನಂತರ ನಾನು ಯಾವ ಬಟ್ಟೆ ತಗೊಂಡೆ ಅಂತಲೂ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ. ಇವತ್ತಿನ ಲಾಗ್ ಇಷ್ಟ ಆಯಿತಾ? ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ಯಾರಾದರೂ ಹೊಸಬ್ರಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಇವತ್ತಿನ ಲಾಗ್ ಇಲ್ಲಿಗೆ ಇದು ಮಾಡ್ತೀನಿ. ನೆಕ್ಸ್ಟ್ ಲಾಗಲ್ಲಿ ನಾನು ಯಾವ್ಯಾವ ಮೆಟೀರಿಯಲ್ ತೊಗೊಂಡೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಪರವಾಗಿಲ್ಲ, ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಮತ್ತು ದುಪ್ಪಟ್ಟನೂ ಅಷ್ಟೇ, ದುಪ್ಪಟ್ಟದಿಂದ ಹಿಡಿದು ಪ್ರತಿಯೊಂದು ಮೆಟೀರಿಯಲೂ ಅಲ್ಲೇ ಸಿಗುತ್ತೆ. ಲೇಸ್ ಒಂದು ಸಿಗೋದಿಲ್ಲ, ಲೇಸ್ ಬೇರೆ ಅಂಗಡಿನಲ್ಲಿ ತೊಗೊಂಡಿದ್ದು ನಾನು. ದುಪ್ಪಟ್ಟ ವರ್ಕ್ ಇರೋದು ಸಿಗುತ್ತೆ. ಮತ್ತು ನಿಮಗೆ ಟಾನಲ್ಲಿ ಬೇಕು ಅಂತ ಅಂದರೆ ಪ್ಲೈನ್ ಮೆಟೀರಿಯಲನ್ನು ತೊಗೊಂಡು ನಾವು ಲೇಸ್ನ ಸ್ಟಿಚ್ ಮಾಡ್ಕೋಬೋದು ದುಪ್ಪಟ್ಟದಲ್ಲಿ. ನಂತರ ನೆಟ್ಟೆಡ್ ಬಟ್ಟೆನೂ ಸಿಗ್ತಾಯಿತ್ತು. ನೆಟ್ಟೆಡೂ ಒಂದು 50 60-70 ಆ ಥರ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಒಟ್ಟಿನಲ್ಲಿ. ಮತ್ತು ಮೈಸೂರಲ್ಲಿ ಬೇರೆ ಕಡೆ ಏನಾದರೂ ಒಳ್ಳೆ ಪ್ರೈಸಲ್ಲಿ ಸಿಗುತ್ತಾ ಈ ಥರ ಲೆಹೆಂಗಾ ಬಟ್ಟೆಗಳು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಂತರ ನಾನು ಗೌನ್ಗೆ ಸ್ಟೋನು ತೊಗೊಳ್ಳೋದ ಅಂದ್ಕೊಂಡು ನೋಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಎಲ್ಲ ಒಟ್ಟಿಗೆ ಅವಳದೊಂದು ಮುಗಿಸ್ಬಿಟ್ರೆ ಆಮೇಲೆ ಎಕ್ಸಾಮ್ ಟೈಮಲ್ಲೇ ಪದೇ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ಒಟ್ಟಿಗೆ ಒಂದೇ ಸಲ ಶಾಪ್ ಮಾಡಿಬಿಡೋದು ಅವಳಿಗೆ ಅಂದ್ಕೊಂಡು ಎಲ್ಲ ಶಾಪ್ ಮಾಡ್ತಾಯಿದ್ದೆ. ನಂತರ ನೆಕ್ಸ್ಟ್ ಲಾಗಲ್ಲಿ ಇನ್ನೊಂದು ನಾನು ಏನೇನು ತೊಗೊಂಡೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು.